ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ, ವೈಜ್ಞಾನಿಕ ಆಧ್ಯಾತ್ಮ ಕೇಂದ್ರದಿಂದ ಮಾತಾಡ್ತಾ ಇದ್ದೀನಿ. ಸತ್ಯದರ್ಶನದ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಇಹ ಮತ್ತು ಪರ. ಏನು ಇಹ ಅಂದ್ರೇನು? ಹೊರ ಸತ್ಯ. ಪರ ಅಂದ್ರೇನು? ಒಳ ಸತ್ಯ. ಒಳ ಸತ್ಯ ಮತ್ತೆ ಹೊರ ಸತ್ಯ. ಈ ಹೊರ ಸತ್ಯದಲ್ಲಿ ನಮ್ಮ ಅನುಭವಕ್ಕೆ ಬರುವಂಥದ್ದು ಇಹ. ಈ ಇಹದಲ್ಲಿ 3 ಥರ ಇದೆ. ಒಂದು ಸ್ಥೂಲ ಅಥವಾ ಫಿಸಿಕಲ್ ಫಾರ್ಮ್, ಈ ಎಕೋ ಸೆಲ್ಫ್ ಮತ್ತೆ ಫಿಸಿಕಲ್ ಸೆಲ್ಫ್ ಎರಡರಲ್ಲೂ ಬರುತ್ತದೆ. ಮತ್ತೆ ಸೂಕ್ಷ್ಮ ಶರೀರ ಅಥವಾ ಸೂಕ್ಷ್ಮ ಎನರ್ಜಿ ಲೆವೆಲ್. ಅದು ಇನ್ನು ಅಂತರಾಳಕ್ಕೆ ಹೋದ್ರೆ ಕಾರಣ ಶರೀರ ಅಂತೀವಿ, ಅಥವಾ ಸೀಡ್ ಆಫ್ ಎಕ್ಸಿಸ್ಟೆನ್ಸ್, ವೇವ್ ಅಂಡ್ ಪಾರ್ಟಿಕಲ್ ಇರುವಂಥದ್ದು, ಕ್ವಾಂಟಮ್ ಫೀಲ್ಡ್ ಇರುವಂಥದ್ದು. ಇನ್ನು ಅಂತರಾಳಕ್ಕೆ ಹೋದ್ರೆ ಪರ, ಅಲ್ಲೇನು ಇಲ್ಲ, ಸೈಲೆಂಟಾಗಿ ಅಂತರಾಳದಲ್ಲಿದೆ. ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಮಾತಾಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನ ಅಚ್ಛೇದ್ಯೋಯಂ ಅಂದರೆ ಅದನ್ನ ಛೇದನೆ ಮಾಡೋಕ್ಕಾಗಲ್ಲ. ಅದಾಹೂಹ್ಯಂ ಅದನ್ನ ದಹಿಸಕ್ಕಾಗಲ್ಲ. ಅಕ್ಲೇದ್ಯ ಕ್ಲೇದ ಮಾಡೋಕ್ಕೂ ಆಗಲ್ಲ. ನಿತ್ಯ ಸರ್ವಗತಃ ಸ್ಥಾನುರ್ ಅಚಲೋಯಂ ಸನಾತನ. ಅಂತರಾಳದ ಒಂದು ಪರ ಅಂತ ಏನಿದೆ ಅದು ಅಚಲವಾಗಿದೆ. ಇಹದಲ್ಲಿ ನಮಗೆ ಸಾಕಷ್ಟು ದೇವರುಗಳು, ದೆವ್ವಗಳು ಎಲ್ಲ ಇಹ ಅಥವಾ ಆಚೆ ಕಡೆ ಇರೋವಂಥ ಸತ್ಯ, ಹೊರ ಸತ್ಯ. ಪಾಸಿಟಿವ್ ಆಗಿರೋ ಎನರ್ಜಿ ಮೋಸ್ಟ್ ಆಫ್ ದ ಟೈಮ್ ದೇವ್ರ ಥರ ಕೆಲಸ ಮಾಡುತ್ತೆ. ನೆಗೆಟಿವ್ ಆಗಿರೋ ಎನರ್ಜಿ, ವೀಕ್ ಮೈಂಡು, ದೆವ್ವ ಥರ ಕೆಲಸ ಮಾಡುತ್ತೆ. ಸೊ ಇಹ ಒಂದನ್ನೇ ನಂಬೇಡಿ, ಪರ ಕೂಡ ಇದೆ. ಆ ಪರದಲ್ಲಿ ಏನಿಲ್ಲ, ಪರಿಶುದ್ಧವಾಗಿದೆ. ಸೊ ಇಹ ಪರ ಅಂದ್ರೆ ಬೇರೆ ಯಾವುದ್ಯಾವುದೋ ರೀತಿಯಲ್ಲಿ ನಮಗೆ ದೊಡ್ಡ ಆಧ್ಯಾತ್ಮ ಬೇಕೇ ಬೇಕು ಅನ್ನೋ ಒಂದು ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿದೆ. ಇರೋದೇ ಸತ್ಯ, ಪ್ರೆಸೆಂಟು. ಆ ಪ್ರೆಸೆಂಟಲ್ಲಿ ಹೊರ ಸತ್ಯ ಔಟರ್ ಪ್ರೆಸೆಂಟು, ಒಳ ಸತ್ಯ ಇನ್ನರ್ ಪ್ರೆಸೆಂಟ್. ಹೊರ ಸತ್ಯನೇ ಇಹ, ಒಳ ಸತ್ಯನೇ ಪರ. ಥ್ಯಾಂಕ್ ಯು.